ಗಾಯ್ಸ್ ನಾವು ಇವಾಗ ಎಲ್ಲಿಗಪ್ಪ ಹೋಗ್ತೀರಿ ಅಂದರೆ ಸಿದ್ರ ಬೆಟ್ಟಕ್ಕೆ ಬೆಳದಿಂಗ್ಳ ಕೂಟ ಇತ್ತು, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ವಿ ಗಾಯ್ಸ್. ಇವತ್ತು ನಮ್ಮ ಊರಲ್ಲೆಲ್ಲ ಹೋಗ್ತಾ ಹುಡುಗಿ ಡ್ಯಾನ್ಸ್ ನೋಡ್ಕೊಂಡು ಹೊರಟ್ವಿ ಗಾಯ್ಸ್ ಸಿದ್ರ ಬೆಟ್ಟಕ್ಕೆ. ಇನ್ನೊಂದ್ಸಲ ಹಾಕ್ಲಾಡು, ಇನ್ನೊಂದ್ಸಲ ಹಾಕ್ಲಾಡು. स्वस्तिर्मानुषेभ्यः ऊर्ध्वं दिगातु भेषजं शन्नो अस्तद्विपदे शञ्चतुष्पदे ॐ सहना भवतु सहनो. ಸಿದ್ದೇಶ್ವರನ ಪರವಾಗಿ ತಮ್ಮೆಲ್ಲರೂ ಕೂಡ ಪ್ರೀತಿಪೂರ್ವಕವಾದಂತಹ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಛಾಯಾಗ್ರಹವು ಕೂಡ ಬಂದಿದ್ದೀರಾ, ಅವ್ರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಕೂಡ ಬಂದಿದ್ದೀರಾ, ಅವ್ರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಮಾತೆಯರು, ಭಗಿನಿಯರು ಮತ್ತು ಮಹನೀಯರು ಕೂಡ ಬಂದಿದ್ದೀರಾ. ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಆಸತೋ ಮಾ ಸದ್ಗಮಯ ತಾಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸರ್ವರಿಗೂ ಗಾಯ್ಸ್ ನಮ್ಮ ಊರೆಲ್ಲ ಕುಂತು ಒಂದು ಗ್ರೂಪ್ ಫೋಟೋ ತಗೊಂಡ್ವಿ. ಹಂಗೆ ಈ ಸ್ವಾಮಿಯರು ಏನೇನೋ ಹೇಳ್ಕೊಡ್ತಾರೆ, ನೀವು ಕೇಳಿಸ್ಕೊಳ್ರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ಸಾಕ್ಷಾತ್ ಪರಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ಅದನ್ನೆಲ್ಲ ಕೇಳಿಸ್ಕೊಂಬಿಟ್ಟು ನಾನು ಈ ಕಡೆ ಬಂದರೆ ನಮ್ಮೂರೆಲ್ಲ ಊಟ ಮಾಡ್ತಿದ್ರು. ನಾನು ಪ್ಲೇಟ್ ಇರಲಿಲ್ಲ, ಕೊನೆಗೂ ಸ್ವಲ್ಪ ಪ್ಲೇಟ್ಸ್ ಇತ್ತು. ಪ್ಲೇಟ್ ಇಸ್ಕೊಂಡು ಒಂದು ಸ್ವಲ್ಪ ಚಿತ್ರಾನ್ನ ಹಾಕ್ಸ್ಕೊಂಡು ಬಂದೆ. ಚಿತ್ರಾನ್ನ ಹಾಕ್ಸ್ಕೊಂಡು ನಾವು ಬಂದರೆ ನಮ್ಮ ಬಸವಣ್ಣ ಸ್ವಾಮಿಯವರು ನನ್ನೇ ನೋಡೋರು. ಅಲ್ಲಿದ್ದ ಯಾವುದೋ ರೂಮ್ ಮಾಡಿದ್ದಾನೆ ಅಂತ ರೂಮ್ ಕಡೆ ಬಂದೆ ನಾನು. ನೀಟೆಲ್ಲ ಇಲ್ಲಿ ಮನಿಕೊಂಡ್ಬಿಟ್ಟು ಬೆಳಿಗ್ಗೆ ತಣ್ಣೀರು ಸ್ನಾನ ಮಾಡ್ಕೊಂಡು ಬೆಟ್ಟ ಹತ್ತಕೊಳ್ತೀವಿ. ಸಿದ್ರು ಬೆಟ್ಟ ಹತ್ತಕ್ಕೆ
ಗಾಯ್ಸ್ ಕೊನೆಗೂ ಹೊರದು ಬರ್ತಿದ್ವಿ. ಅಲ್ಲಿ ನೋಡ್ರಿ ಒಬ್ರು ದೇವ್ರು ಬಂದಂಗೆ ಬರ್ತಾರೆ. ಅವ್ರು ಯಾರು ಅಲ್ಲ, ನಮ್ಮ ಆಟೋ ಡ್ರೈವರ್. ಅದೇ ನಮ್ಮೂರವ್ರು. ಕೊನೆಗೂ ಹೊರದು ಕತ್ತಿದ್ವಿ ಗಾಯ್ಸ್. ಬೆಟ್ಟ ಮಾತ್ರ ಆದರೆ ಮಸ್ತ್ ಇದೆ. ಬೆಟ್ಟ ಮಾತ್ರ ಹತ್ತ ಕಾಲು ಕೈ ಮಾತ್ರ ಮಸ್ತ್ ಹೋಯ್ತಾವ ಗಾಯ್ಸ್. ಹತ್ತಕ್ಕೂ ಹಂಗೆ ಇರುತ್ತೆ ಮಜಾ. ದೇವಸ್ಥಾನ ನೋಡೋಕ್ಕೆ ಮಾತ್ರ ಗುಹೆ ಥರ ಇದೆ ಗಾಯ್ಸ್. ಆದರೆ ಅಲ್ಲೆಲ್ಲ ಫೋನ್ ಅಲೆಯಲಿಲ್ಲ. ಓಡ್ ಟೈಮ್ ಹೋಯ್ದೆ, ಅದು ವಿಡಿಯೋ ಇದೆ, ಅದನ್ನ ಹಾಕ್ತೀನಿ. ಈ ಸಲ ವಿಡಿಯೋ ಮಾಡೋಕೆ ಮಾತ್ರ ಫುಲ್ ಸ್ಟ್ರಿಕ್ಟ್ ಮಾಡಿದ್ರು. ನೀವು ಒಂದು ಸ್ವಲ್ಪ ದರ್ಶನ ಮಾಡ್ಕೊಳ್ರಿ. ಕೊನೆಗೂ ದರ್ಶನ ಮಾಡ್ಕೊಂಡ್ಬಿಟ್ಟು ಹೊರಗೆ ಬಂದಿವಿ ಗಾಯ್ಸ್. ಆದರೆ ವ್ಯೂ ಪಾಯಿಂಟ್ ಮಾತ್ರ ಮಸ್ತ್ ಆಗಿದೆ. ತೋರಿಸಿ ತಡೀರಿ ಗಾಯ್ಸ್. ವ್ಯೂ ಪಾಯಿಂಟ್ ಮಾತ್ರ ಮಸ್ತ್ ಇದೆ. ಇನ್ನೂ ಸ್ವಲ್ಪ ಜನ ಹತ್ತಬೇಕಾಗಿತ್ತು. ನಮ್ಮ ಚಿರ್ತಳೆ ವಾಟರ್ ಮೈನಿಂಗ್ ಅಂತ ಹೊತ್ತಕ್ಕೆ ಆಗಲ್ಲ ಅಂದಿದ್ರು. ಆದ್ರೆ ಕೊನೆಗೆ ಹೊತ್ತಿದ್ರು. ಮತ್ತೆ ತ್ರಿವೇಣ ಹಾಕೊಂಡು ಹೊತ್ತಕ್ಕೆ ಆಗ್ತಿಲ್ಲ ಅಂದ್ರು. ಕೊನೆಗೂ ಸಾಧಿಸ್ಬಿಟ್ರು. ವ್ಯೂ ಪಾಯಿಂಟ್ ಮಾತ್ರ ಮಸ್ತ್ ಇದೆ ಗಾಯ್ಸ್. ನಮ್ಮ ಚಿರ್ತಳೆ ಗ್ರಾಮಸ್ಥರೆಲ್ಲ ಇಲ್ಲಿದೆ. ಕೊನೆಗೂ ದರ್ಶನ ಮಾಡ್ಕೊಂಡು ತಿಂಡಿ ತಿಂದು ಏನು ಮಾಡೋಣ ಅಂತ ಕೆಳಗೆ ಇಳಿದು ಬಂದ್ವಿ ಗಾಯ್ಸ್. ಕೆಳಗೆ ಏನಪ್ಪ ಹಿಡಿತೀರಿ ಅಂದರೆ ಇನ್ನೊಂದು ಸ್ವಲ್ಪ ಪ್ಲೇಸ್ಗೆ ಹೋಗ್ಬೇಕಾಯ್ತು. ಪ್ಲೇಸ್ ಅಂದರೆ ಅದೇ ಕೆಳಗೆ ಒಂದು ಗುಹೆ ಇದೆ ಅಂತೆ ಗಾಯ್ಸ್. ಅಲ್ಲಿಗೆ ಹೋಗ್ಬೇಕು. ತೋರಿಸ್ತೀನಿ ತಡೀರಿ. ಮೊದಲಣ್ಣ ಕೊನೆಗೆ ಆ ಅಣ್ಣನ ಹಿಡಿಯೋಕೆ ಆಗ್ತಿರಲಿಲ್ಲ. ಕೊನೆಗೆ ಅವ್ರ ಮಗಳನ್ನ ಹೊತ್ಕೊಂಡು ಬಂತು. ಆದ್ರೆ ಕೊನೆಗೂ ಬಂದ್ಬಿಟ್ರು. ಶಿರಾನ ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ಧಗಂಗಪ್ಪವರು ಅಂತ. ಏನಕ್ಕೋಸ್ಕರ ಬಂದಿದ್ರಿ ಇಲ್ಲಿಗೆ? ದೇವಸ್ಥಾನಕ್ಕೆ. ಯಾವ ದೇವಸ್ಥಾನಕ್ಕೆ? ಸಿದ್ಧಗಂಗಾ. ವಿಶೇಷ ಏನಿಲ್ಲ ಇದು? ಏನೊಂದು ಕಾಲು ಹಾಂ, ಅದಕ್ಕೆ ಬಂದಿದ್ರಾ? ಈಗ ಹೇಗಿದೆ ಕಾಲು ನೋವು? ಸ್ವಲ್ಪ ಮೇಲಾಗಿ. ಹೌದ್ರಾ? ಯಾವ ಊರು ನಿಮ್ಮದು? ಚಿರ್ತಳ್ಳಿ. ಯಾವ ತಾಲೂಕು? ಅಮರಾಪುರ ಪಕ್ಕ ಬರ್ತೈತಿ. ಹೌದ್ರಾ? ಹಾಂ. ಈಗ ಹೆಂಗೆ ಮೇಲ? ಶಿರಾ ತಾಲೂಕು. ಈಗ ಹೆಂಗೆ ಸ್ವಲ್ಪ ಮೇಲ? ಹಾಂ, ಮೇಲ. ಹಾಂ ಹಾಂ. ಏನು ಅನಿಸ್ತದೆ ನಿಮ್ಗೆ ಇಲ್ಲದು? ಹಾಂ, ಇಲ್ಲ ಇಲ್ಲಿ ನಿಮ್ದೆಲ್ಲ ಹಿಸ್ಟ್ರಿ ಗೊತ್ತಾ ನಿಮ್ಗೆ ಇಲ್ಲದು? ಹಾಂ, ಎಲ್ಲ ಗೊತ್ತು. ಏನು ಹೇಳ್ರಿ ಮತ್ತೆ ನೋಡೋಣ. ಹಾಂ, ಏನು ಹೇಳ್ರಿ? ಏನು ಕಾಲು ನೋವು, ಮೈ ನೋವು ಎಲ್ಲ ಇದ್ರು ಹೋಗ್ಬಿಡುತ್ತೆ. ಹೌದ್ರಾ? ನೀರು ಹಾಕ್ಸ್ಕೊಂಬಿಟ್ಟು. ಇಲ್ಲಿ ಬೆಟ್ಟದ ಮೇಲೆ ಹೋಗಿದ್ರಾ? ಬ್ಯಾಟ್ರಿ ಮೇಲೆ ಹೋಗಿ. ಸುಸ್ತೇನು ಅನ್ನಿಸ್ತಾ ಇಲ್ವಾ ನಿಮಗೆ? ಹಾಂ, ಈ ವಯಸ್ಸಲ್ಲಿ ನೀವು ಬೆಟ್ಟ ಹತ್ತಿದ್ರಲ್ಲ? ಹಾಂ, ಹತ್ತಿದ್ವಿ ಸ್ವಾಮಿ. ಇನ್ನೂ 2 ಸರಿ ಬೇಕಾದ್ರೆ ಹತ್ತೀನಿ ಸ್ವಾಮಿ. ಹಬ್ಬ. ಹಾಂ, ಏನು ಪರವಾಗಿಲ್ಲ. ಹಾಂ ಅದ್ರಾಗೇನಿಲ್ಲ. ಹಾಂ. ಕುಕ್ಕಣದ ಹೋಗ್ಬಿಡ್ತೀನಿ. ಹೌದ್ರಾ? ಹಾಂ, ಈ ವಯಸ್ಸಲ್ಲಿ ಹತ್ತಿರೋದು ನಿಮಗೆ ಬಹಳ ಹೆಮ್ಮೆ ಅನ್ಸುತ್ತೆ ಅಲ್ವರ? ಹಾಂ, ಏನಿಲ್ಲ. ನಿಮ್ಮ ವಯಸ್ಸಲ್ಲಿ ನಾವು ಒತ್ತುತ್ತೀವ ಇಲ್ವಾ ಅದೇ ಗೊತ್ತಿಲ್ಲ. ಏನು ಭಗವಂತ ಗೊತ್ತು. ಹಾಂ, ನಮಗೆ ಗೊತ್ತು. ಹಾಂ, ಬರ್ರಿ ಹೋಗೋಣ ಬರ್ರಿ. ಗಾಯ್ಸ್ ಮನುಷ್ಯರು ಹತ್ತೋದೇ ಕಷ್ಟ ಅನ್ಕೊಂಡ್ರಿ. ಇವ್ರು ಯಾರು ಚೀಲ ಹೊತ್ಕೊಂಡು ಹೋಗ್ತಾ ಇದಾರೆ ಗಾಯ್ಸ್. ಗಾಯ್ಸ್ ಇವಾಗ ನಾವು ಎಲ್ಲಿಗಪ್ಪ ಹೋಗ್ತಿರೋದಂದ್ರೆ ಸಿದ್ರ ಬೆಟ್ಟದಲ್ಲಿ ಏನೋ ಒಂದು ಗುಹೆ ಇದೆ ಅಂತೆ. ಅಲ್ಲಿಗೆ ಹೋಗಕ್ಕೆ ಹೋಗ್ತಾ ಇದೀವಿ. ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಅದು ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ. ದಾಯಿಸವರೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ಹುಡಿಕೊಂಡು ಹೋಗ್ತಾ ಇದೀವಿ ಸುಮ್ಮನೆ. ಕಾದು ನೋಡ್ಬೇಕು, ಗುಹೆಯನ್ನು ಕಾದು ನೋಡಬೇಕು. ವಿನಾಯಕಣ್ಣ ಪಾಪ ಎಂದು ಎತ್ಕೊಂಡ್ದಿರೋದು ಮೊದಲನೇ ಮಗಳನ್ನ ಎತ್ಕೊಂಡ್ಬಿಟ್ಟಿದ್ವಿ. ಅದು ಮತ್ತೆ ಅದು ಬದಲೇ ಒಂದು 20 kg ಐತಿ. ನಮ್ಮ ವಯಸ್ಸು ಬಸವನ ಸಮಯ ಗಾಶ್ ಇದೆಲ್ಲ ನೋಡ್ತಾ ಇದ್ರೆ ನನಗೊಂದು ಹಾಡು ನೆನಪಾಯ್ತು. ಚಿನ್ನದ ನುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಮಿಸ್ ಆಯ್ತು ಗಾಯ್ಸ್. ಆದರೆ ರೋಡ್ ತಿಳ್ಕೊಂಡು ಹೋಗ್ತಾ ಇದೀವಿ. ನಮ್ಮರೆಲ್ಲ ಎದ್ದು ಬಿದ್ದಿದ್ರೆ ಅಲ್ಲಿ ನಡ್ಕೊಂಬಂದು ಏನಪ್ಪ ಸುಮ್ಮನೆ ಎನರ್ಜಿ ವೇಸ್ಟ್ ಆಗುತ್ತಂತ ಮನೆಗೆ ಹೋಗ್ತಾ ಇದೀವಿ. ನಮ್ಮ ಬಸವನ ಸಮಯ ಅಂತ ಫುಲ್ ಆಗ್ತಿದ್ದಾರೆ. ಹುಳಿಗೆ ಏನು ಚಿಂತೆ ಅಂದ್ರೆ ಚಿಂತೆ ಅಂತೆ ಅದು ನೀರಿಗೆ ಎಲ್ಲರಿಗೂ ಚಿಂತೆ ಆಯಿತು. ಕೊನೆಗೂ ಗುಹೆ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ ಗಾಯ್ಸ್. ಆದ್ರೆ ಕೊನೆಗೂ ಯಾವ ರೋಡ್ ಅಂತ ಕನ್ಫ್ಯೂಸ್ ಆಗ್ತಿತ್ತು. ಅಲ್ಲಿ ಹೋಗ್ತಾ ಇದ್ರೆ ಫುಲ್ಲು ಬೆಟ್ಟದಿಂದ ಇಳಿದ್ಬಿಟ್ಟು ತಿರ್ಗಾಗ ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತಂತ ಮೊದಲೇ ಊಟ ಮಾಡಿರಲಿಲ್ಲ ಗಾಯ್ಸ್. ಆದ್ರೂ ಕೊನೆಗೂ ರೋಡ್ ಎಲ್ಲ ಹಂಗೆ ತಿಳ್ಕೊಂಡು ಹೋಗ್ಬಿಟ್ವಿ. ಗುಹೆ ಅಂತೂ ಕೊನೆಗೂ ಸಿಕ್ಬಿಡ್ತು. ಎಲ್ಲ ಒಂದ್ಸಲ ನೋಡ್ಕೊಂಬರ್ತೀನಿ, ನಿಮಗೂ ತೋರಿಸ್ತೀನಿ ನೋಡ್ರಿ ಗಾಯ್ಸ್. ಕೊನೆಗೂ ಗುಹೆ ಸಿಕ್ಬಿಟ್ಟಿದೆ. ಇಲ್ಲಿ ದೊಡ್ಡ ಕಲ್ಲು ಸಿಂಧಿ ಒಳಗೆ ಹೋಗ್ಬೇಕು. ಕೊನೆಗೂ ಇಲ್ಲೆಲ್ಲ ಇದ್ಬಿಟ್ಟೆ.
ದೇವ್ರು ಯಾರೋ ಒಬ್ರು ದೇವರು ಧ್ಯಾನ ಮಾಡ್ತಿದ್ರಂತೆ, ಹೋದ್ರೆ ನಮ್ಮೂರೇ ದಾಯಿಸ್ವಾಮ್ಯರು ಅಂತ. ಗಾಯ್ಸ್ ಕೊನೆಗೂ ಗುಹೆ ನೋಡ್ಕೊಂಡ್ಬಿಟ್ಟು ಇನ್ನೇನು ಟಿಫನ್ಗೆ ಹೋಗ್ತಾ ಇದ್ವಿ. ಆದರೆ ಮೇಲೆ ಮಾಡಿದ್ವಿ, ಅದು ಏನೋ ಸ್ವಲ್ಪ ಒಂದು ಮೂಲಿಗೆ ಹಾಕ್ಬಿಟ್ಟಿದೆ. ಇವಾಗ ಕೊನೆಗೆ ಇನ್ನೊಂದ್ಸಲ ಫ್ರೀಯಾಗಿ ಕೊಡ್ತಿದ್ದಾರೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಬಸವನ ಸ್ವಾಮಿಯವರು ಮತ್ತು ವಾಟರ್ ಮ್ಯಾನ್ ಡಿಂಗಣ್ಣವರು ಇದ್ದಾರೆ, ತೋಡಿಸಿನ ತಡಿ, ಮತ್ತು ದಾಯಿಸ್ವಾಮಿಯವರು ಇನ್ನೇನು ಟಿಫನ್ಗೆ ಹೋಗ್ತಾ ಇದ್ದೀವಿ. ಟಿಫನ್ ಅಲ್ಲ ಕಣಪ್ಪ, ಪ್ರಸಾದ. ಸ್ವಾಮಿ ಅವ ಪ್ರಸಾದ. ಟಿಫನ್ ಅಲ್ವಂತೆ, ದಾಯಿಸ್ವಾಮಿ ಹೇಳಿದ್ದು ಪ್ರಸಾದ. ಗಾಯ್ಸ್ ವಿನಯಣ್ಣಗೆ ಬೇಗ ಮದುವೆ ಆಗಲ್ಲ ಅಂತ ಗಿಡಕ್ಕೆ ಒಂದು ಪ್ರದಕ್ಷಿಣೆ ಆಗೋದು. ಗಾಯ್ಸ್ ಕೊನೆಗೂ ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ, ಹೋಗ್ಬೇಕು, ಹೋಗ್ತಾ ಇದ್ದೀನಿ. ಗಾಯ್ಸ್ ಕೊನೆಗೂ ಪ್ರಸಾದ ತಿನ್ನಕ್ಕೆ ಬಂದಿದ್ದೀನಿ, ದೇವಸ್ಥಾನದೊಳಗಿದ್ದೀನಿ. ನಮ್ಮೂರೆಲ್ಲ ಒಂದು ಕಡೆ ಕ್ಲೀನಾಗಿ ಕುಂತಿದ್ರು ಗಾಯ್ಸ್, ಒಂದು ಲೈನ್ ಪೂರ್ತಿ ನಮ್ಮದೇ ಇತ್ತು, ಚಿರ್ತಾಳೆ ಬಾಯ್ಸ್ ಬೋತ್ ಆ್ಯಂಡ್ ಗರ್ಲ್ಸ್. ನಮ್ಮ ಬಸವನ ಸ್ವಾಮಿ ಅಂತೂ ನನ್ನ ಜೊತೆ ಇದ್ದು ನನಗೆ ಕೈ ಕೊಟ್ಬಿಟ್ಟು ಫಸ್ಟ್ ಲೈನಲ್ಲಿ ಫಸ್ಟ್ಗೆ ಕುಂತವ್ರೆ. ಕೊನೆಗೂ ಅನ್ನ ಸಾಂಬಾರು ಆಟೋ ಮಾಡಿಬಿಟ್ಟು ಮನೆಗೆ ಒಂದು ತೆಟ್ಟೆ ತೊಳೆದಿದ್ದಾನೆ. ಇವತ್ತು ತೆಟ್ಟೆ ತೊಳೆಯೋ ಪರಿಸ್ಥಿತಿ ಬಂತು ನನಗಂತೂ. ಕೊನೆಗೂ ಪ್ರಸಾದ ತಿಂದ್ಬಿಟ್ಟು ನಾನು ಬಸವನ ಸ್ವಾಮಿ ರೂಮ್ ಹತ್ರ ಬೇಗಪ್ಪ ಫೋನ್ ಚಾರ್ಜ್ ಇದ್ದಿಲ್ಲ, ಅದಕ್ಕೆ ಫೋನ್ ಚಾರ್ಜ್ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಪ್ಲೇಸ್ ಅಲ್ಲಿದ್ದೀನಿ, ಎಲ್ಲಿಗಪ್ಪ ಬಂದಿದ್ದೀನಿ ಇನ್ನೇನು ಮನೆ ಕಡೆ. ಥ್ಯಾಂಕ್ ಯು ಆಲ್ ವಾಚ್ ಯಾರು ಗಾಯ್ಸ್. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.